ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಮಾರ್ನಿಂಗಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 7:30 ಆಗಿದೆ. ತಿಂಡಿಗೂ ಅಲೆ ಎಲ್ಲ ರೆಡಿ ಮಾಡಿದ್ದೀನಿ. ತಿಂಡಿ ಬಂದು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದ್ದೀನಿ. ನೋಡಿ, ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ, ಅಕ್ಕಿ ರೊಟ್ಟಿ ಮಾಡಿದ್ದೀನಿ ತಿಂಡಿಗೆ. ಇಷ್ಟು ಬೆಳಗ್ಗೆನೇ ತಿಂಡಿ ಏನಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ನವೀನ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಬೇಗನೆ ಎದ್ದು ನಾನು ತಿಂಡಿ ಮಾಡಲೇಬೇಕು. ಅದಕ್ಕೋಸ್ಕರ ಇವತ್ತು ಇಡೀ ದಿನ ನನಗೆ ಬರೀ ಕೆಲಸನೇ ಆಗೋಗುತ್ತೆ. ಇವತ್ತೆಲ್ಲ ಕೆಲಸ ಮಾಡೋದೆ. ನವೀನ್ ಆಲ್ರೆಡಿ ತಿಂಡಿ ತಿಂತಾ ಇದ್ದಾರೆ. ಎಲ್ಲರಿ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ತಿಂತಾ ಇದ್ದಾರೆ. ಅವ್ರಿಗೆ ತಿಂಡಿ ಮಾಡಿ ಕೊಟ್ಟು ಅವ್ರನ್ನ ಕಳಿಸಿ ಆಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಅವ್ರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹೇಳೋದಂತೂ ಮರಿಬೇಡಿ. ಹೇಗಿತ್ತು ನನ್ನ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ, ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತ ಹೇಳ್ತೀನಿ. ಈಗ ಇವತ್ತೆಲ್ಲ ಬರೀ ಕೆಲಸ ಮಾಡೋದೇ ಆಗೋಗಿದೆ. ಯಾಕೆಂದು ಹೇಳಿದ್ರೆ ಫಂಕ್ಷನ್ಸ್ ಅಂತ ಎಲ್ಲ ಹೋಗಿ ಫಂಕ್ಷನ್ ಅಂತ ಅಟೆಂಡ್ ಮಾಡಿ ಕೆಲಸ ಏನು ಮಾಡೋಕ್ಕಾಗಲಿಲ್ಲ ಅಲ್ವಾ. ಹಾಗಾಗಿ ಮನೇಲಿ ಕೆಲಸ ಅಂತೂ ಇದೆ. ರಾಸಿ ಬಟ್ಟೆ ಇದೆ, ಬಟ್ಟೆಗಳೆಲ್ಲ ಒಗೆದು ಎಲ್ಲ ಮಾಡಬೇಕು. ಈಗ ನವೀನ ಡ್ಯೂಟಿಗೆ ಫಸ್ಟು ಕಳಿಸ್ಬಿಡೋಣ. ನವೀನ್ ಕೂಡ ಡ್ಯೂಟಿಗೆ ಹೊರಟರು. ಹಾಗೂ ಟೈಮ್ ಆಗೋಯ್ತು ಅಂತ ಹೇಳಿ ಅವರು ಬೇಗನೆ ಹೊರಟೋದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಟ್ರೈನ್ಗಲ್ವಾ ಹೋಗೋದು. ಹಾಗಾಗಿ ಟ್ರೈನ್ ಮಿಸ್ ಆದರೆ ನನಗೇನೇ ಪ್ರಾಬ್ಲಮ್ ಆಗೋದು ಅಂತ ಫಸ್ಟ್ ಟ್ರೈನ್ ಸಿಗಲೇ ಇಲ್ಲ. ಏಕೆಂದರೆ ನಾನು ಸ್ವಲ್ಪ ತಿಂಡಿ ಎಲ್ಲ ಮಾಡೋದು ಲೇಟ್ ಆಯಿತು, ರೊಟ್ಟಿ ಅಲ್ವಾ. ಹಾಗಾಗಿ ಸೆಕೆಂಡ್ ಟ್ರೈನ್ ಸಿಗುತ್ತೆ ಅಂತ ಹೇಳಿ ಪಾಪ ಅದಕ್ಕೂ ಗಡಿಬಿಡಿಲಿ ತಿಂಡಿ ತಿನ್ಕೊಂಡು ಹೊರಟರು. ನಾನು ಸ್ವಲ್ಪ ಈಗ ಕೂತ್ಕೊಂಡು ಬಿಸಿನೀರನ್ನ ಕುಡಿಯೋಣ ಅಂತ ಕೂತ್ಕೊಳ್ತಾ ಇದ್ದೀನಿ. ಬಿಸಿನೀರೆಲ್ಲ ಕುಡಿದು ಇವತ್ತಂತೂ ರಾಸಿ ಕೆಲಸ ಇದೆ ಮನೇಲಿ. ಕೆಲಸ ಮಾಡೋದು ಇವತ್ತೆಲ್ಲ ಟೈಮ್ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ನೋಡಿ, ನನ್ನ ದೊಡ್ಡ ಮಗ ಇನ್ನೂ ಮಲಗಿದ್ದಾನೆ, ಎದ್ದಿಲ್ಲ. ಇವತ್ತು ಅವನಿಗೆ ಸ್ಕೂಲು ಮತ್ತು ಟ್ಯೂಷನ್ ಎರಡೂ ರಜಾ ಇದೆಯಂತೆ. ಹಾಗಾಗಿ ಆರಾಮಾಗಿ ಮಲಗಿದ್ದಾನೆ ಪಾಪ. ಬೆಳಗ್ಗೆ ಬೇಗ ಎದ್ದು ಸಾಕಾಗಿದೆಯಮ್ಮ ಇವತ್ತು, ಬೇಗ ಒಂದು ಸ್ವಲ್ಪ ಲೇಟಾಗಿ ಹೇಳ್ತೀನಮ್ಮ, ಬೇಗ ಎಬ್ಬಿಸ್ಬೇಡ ಅಂತ ಕೂಡ ಹೇಳ್ದ. ಸರಿ ಆಯಿತು ಅಂತ ಹೇಳಿದೆ ನಾನು ಕೂಡ. ಸರಿ ಆಯಿತು ಮಲ್ಕೊಳ್ಳಿ ಅಂತ. ಈಗ ನಾನು ಸ್ವಲ್ಪ ಹೊತ್ತು ಬಿಸಿನೀರಾಗಿ ಕುಡಿದ್ಬಿಟ್ಟು ಹಾಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಅವನು ಕೂಡ ಎಬ್ಬಿಸ್ತೀನಿ. ಸ್ವಲ್ಪ ಕೆಲಸಗಳಿದ್ದಾವೆ, ಬಟ್ಟೆ ಎಲ್ಲ ಇದ್ದಾವೆ. ಮಿಷಿನ್ಗೆ ಆಲೆ ಒಂದು ಸಲ ಹಾಕಿದ್ದೀನಿ, ಆನ್ ಮಾಡಬೇಕು ಅಷ್ಟೇ. ಇನ್ನೊಂದು ಸಲ ಆಗುತ್ತೆ. ಬಟ್ಟೆ ಅಂತೂ ರಾಶಿ ಇದೆ. ಏಕೆ ಅಂತ ಹೇಳಿದ್ರೆ ಬರೀ ಫಂಕ್ಷನ್ ಮಾಡೋದೇ ಆಗೋಗಿತ್ತಲ್ವ ನಾವು. ಹಾಗಾಗಿ ಬಟ್ಟೆ ಎಲ್ಲ ಏನೂ ಒಗ್ದೇ ಇರಲಿಲ್ಲ. ಇನ್ನು ಒಣಗಾಕಿದ್ರೆ ಮಳೆ ಏನಾದರೂ ಬಂದುಬಿಡುತ್ತೆ ನಾವು ಫಂಕ್ಷನ್ಗೆ ಹೋಗಿದ್ದಾಗ ಅಂತ ಹೇಳಿ ನಾನು ಬಟ್ಟೆ ಏನೂ ತೊಳೆದಿರಲಿಲ್ಲ. ಈಗ ಬಟ್ಟೆ ಕೆಲಸ ಇದೆ. ಒಂದು ಸಲ ಹಾಕಿದ್ದೀನಿ, ಇನ್ನೊಂದು ಸಲ ಹಾಕಬೇಕು. ನೋಡಿ, ತಲೆಗೆಲ್ಲ ಚೆನ್ನಾಗಿ ರಾತ್ರಿನೇ ಎಣ್ಣೆ ಹಾಕ್ಬಿಟ್ಟೆ. ಏಕೆ ಅಂತ ಹೇಳಿದ್ರೆ ತುಂಬ ತಲೆನೋವು ಬಂದುಬಿಟ್ಟಿತ್ತು, ಕಣ್ಣೆಲ್ಲ ಉರಿತಾಯಿತ್ತು. ಅದಕ್ಕೋಸ್ಕರ ಎಣ್ಣೆ ಎಲ್ಲ ತಲೆಗೆ ಹಾಕಿದ್ದೀನಿ. ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿದ್ರಾಯಿತು ಆಮೇಲೆ ಅಂತ ಹೇಳಿ. ಈಗ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಸಿನೀರಾಗಿ ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡಿ. ಇವತ್ತೆಲ್ಲ ನಮ್ಮ ಮನೆ ಕೆಲಸ ಎಲ್ಲ ಹೇಗಿರುತ್ತೆ, ಹೇಗಾಗುತ್ತೆ ಅಂತ. ಓಕೆ, ಹಾಗೆ ಬಟ್ಟೆಗಳೆಲ್ಲ ವಾಶ್ ಆಗಿದ್ದಾವೆ. ಒಣಗಾಕೋಣ ಅಂತ ಹೇಳಿ ಎಲ್ಲನೂ ತೆಗಿತಾ ಇದ್ದೀನಿ. ಇನ್ನೂ ಸ್ವಲ್ಪ ಐತೆ. ಇದನ್ನೆಲ್ಲ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಇರೋದೆಲ್ಲ ಹಾಕ್ಬಿಟ್ರೆ ಸ್ವಲ್ಪ ಬಿಸಿಲಿದೆ. ಹಾಗಾಗಿ ಇದನ್ನೆಲ್ಲ ತಗೊಂಡೋಗಿ ಮೇಲೆ ಒಣಗಾಕ್ಬಿಟ್ಟು ಬಂದು ಇನ್ನೊಂದು ಸ್ವಲ್ಪ ಇದೆಯಲ್ವ ಅದನ್ನು ಕೂಡ ತುಂಬಿಬಿಟ್ಟು ಆನ್ ಮಾಡಿದ್ರೆ ಅದ್ರ ಪಾಡ್ಗದು
ಬಟ್ಟೆ ಆಗುತ್ತೆ. ಎಷ್ಟೊಂದು ಬಟ್ಟೆ ಇದ್ದಾವೆ ನೋಡಿ. ನಾ ಬರೀ ಮದುವೆ ಫಂಕ್ಷನ್ ಮಾಡಿಕೊಂಡು ಬಟ್ಟೆಗಳೆಲ್ಲ ಒಗ್ದೇ ಇರಲಿಲ್ಲ. ನಾನು ಎಷ್ಟೊಂದು ಬಟ್ಟೆ ತುಂಬ್ಕೊಂಡು ಕೂತಿದ್ದೀನಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಟ್ಟೆಗಳಿದ್ದಾವೆ. ಇದೊಂದು ಬಕೆಟ್ ಮೇಲೆ ಐತೆ ಬಟ್ಟೆ. ಇನ್ನೂ ಸ್ವಲ್ಪ ಐತೆ, ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಸ್ವಲ್ಪ ಐತೆ. ಅಪ್ಪ ದೇವ್ರೆ, ಏನು ಮಾಡೋದು? ಈ ಥರ ಕೆಲಸಗಳು ಆಗ್ಬಿಟ್ರೆ ಮನೇಲಿ ಅನಿಸುತ್ತೆ. ಇದನ್ನೆಲ್ಲ ತಗೊಂಡೋಗಿ ಒಣಗಾಕ್ಬಿಟ್ಟು ಬಂದ್ಬಿಡೋಣ. ಆಮೇಲೆ ಬೇಕಾದರೆ ಇರೋ ಬಟ್ಟೆಗಳೆಲ್ಲ ಮತ್ತೆ ತುಂಬಿಬಿಟ್ಟು ಆನ್ ಮಾಡಿದ್ರೆ ಇದು ಕೂಡ ಆಗುತ್ತೆ. ಈ ಬಟ್ಟೆಗಳೆಲ್ಲನೂ ಮೇಲೋಗಿ ಒಣಗಾಕ್ಬಿಟ್ಟು ಬರ್ತೀನಿ. ಇಬ್ರಿಗೂ ತಿಂಡಿ ಹಾಕಿ ಕೊಟ್ಟಿದ್ದೀನಿ ತಿನ್ನಿ ಅಂತ. ಬೇಗ ಬೇಗ ತಿನ್ನಿ ಅಂತ ಹೇಳಿದ್ರೆ ಎಷ್ಟೊತ್ತಾಯಿತು. ಟಿ ವಿ ಹಾಕ್ಕೊಂಡು ಟಿ ವಿ ಮುಂದ್ಗಡೆ ಕೂತ್ಕೊಂಡು ಇಬ್ಬರು ಕೂಡ ರೊಟ್ಟಿ ಹಂಗೈತೆ ಹಿಂಗೈತೆ ಗಟ್ಟಿ ಐತೆ ಅಂತ ಅಂದ್ಕೊಂಡು ಇನ್ನೂ ತಿಂತಾನೇ ಇದ್ದಾರೆ. ಕೆಲಸ ಇದ್ದಾವೆ, ನಂಗೊಂಚೂರು ಹೆಲ್ಪ್ ಮಾಡ್ಕೊಡೋರಿ ಅಂತ ಹೇಳಿದ್ರೆ ಇಬ್ಬರು ಕೂಡ ನೋಡಿಲಿ ಹೆಂಗೆ ಕುತ್ಕೊಂಡು ಟಿ ವಿ ಮುಂದ್ಗಡೆ ಎಷ್ಟು ಆರಾಮಾಗಿ ನಿಧಾನಕ್ಕೆ ಏನು ತಿಂತವ್ರೆ ನೋಡಿ. ಟೆನ್ಷನ್ನೇ ಇಲ್ಲ ಅವರಿಗೆ. ಟೈಮ್ ಬಂದು 10 ಗಂಟೆ ಆಗಿದೆ, ಇವಾಗ ಎದ್ದು ತಿಂತಾ ಇದ್ದಾರೆ. ಇವನು ಅಮ್ಮನ ಮನೇಲಿದ್ದ, ಇವಾಗ ಫೋನ್ ಮಾಡಿ ಕರ್ಸ್ಕೊಂಡೆ, ಬಾ ಬಂದೇ ಇಲ್ವಲ್ಲ ಮನೆಗೆ ಏನು ಅಂತ. ಸರಿ ಅಂತ ಹೇಳಿ ಬಂದಿದ್ದಾನೆ. ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ, ಮಾಡಬೇಕು ಕೆಲಸ ಅಂತ. ಅಕ್ಕಿ ಬೀಸ್ಕೊ ಬಂದಿದ್ದಾರೆ, ಇದನ್ನೆಲ್ಲ ಸ್ವಲ್ಪ ಜರಡಿ ಆಡಬೇಕು. ನೋಡಿ ಇಲ್ಲಿ ನಮ್ಮ ಕಂದಮ್ಮನೂ ಬಂದಿದೆ. ನಾವೇ ಅವ್ರ ಮನೆಗೆ ಹೋಗಿಲ್ಲ, ಅವರೇ ಬಂದಿದ್ದಾರೆ. ಸ್ನಾನ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಅವ್ರ ಮನೆ ಸೋಲಾರ್ ಇರೋದು, ನಮ್ಮ ಮನೆ ಅಂಡೆ ನೀರಲ್ವ, ಅದಕ್ಕೋಸ್ಕರ ಇಲ್ಲೇ ಕರ್ಕೊಬಂದು ಸ್ನಾನ ಮಾಡಿಸ್ಕೊಂಡು ಕರ್ಕೋಬೋದಲ್ಲ. ಹಾಯ್ ಮಾಡ ಹಾಯ್. ಹಾಗೆ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಹಾಗೆ ನೋಡಿ. ನನ್ನ ಮಗ ದೊಡ್ಡ ಮಗ ಸೊಪ್ಪು ತೊಳಿತಾ ಇದ್ದಾನೆ. ಸೊಪ್ಪೆಲ್ಲ ಗಲೀಜಾಗ್ಬಿಟ್ಟಿತ್ತು, ಹಾಗೆ ಸ್ವಲ್ಪ ಲೀಕೇಜು ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡೋಣ ಅಂತ ಹೇಳಿ ಸೊಪ್ಪೆಲ್ಲ ತೊಳಿತಾ ಇದ್ದಾನೆ ಚಿಕ್ಕವನು. ಆ ನೀರು ಕೊಟ್ಟಂಗೆ ಎತ್ತಿ ಒಯ್ತಾವನೆ ನೋಡಿ, ತೊಳಿತಾನೆ. ಸ್ವಲ್ಪ ಕತ್ಲೆ ನೋಡಿ ಎಷ್ಟು ಗಲೀಜೈತೆ, ಎಲ್ಲ ಒಂಚೂರು ಕ್ಲೀನ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀವಿ. ಅಂತಾನೆ ನೀರೆಲ್ಲ ತೋಡ್ಕೊಟ್ಬಿಡು ಪಾಪು, ನಾನು ಒಯ್ತೀನಿ ಅಂತ. ಬೇಡವ ಅಲ್ಲಿಗೆ. ಇವತ್ತು ಇದೇ ಕೆಲಸ ಮಾಡೋದು, ಹೀಗೆ ಕೆಲಸ ಮುಂದುವರಿತಾ ಇರುತ್ತೆ ನೋಡಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಮಕ್ಕಳು ಇಬ್ಬರು ಇವತ್ತು ಇದ್ದಾರಲ್ವ, ಅದಕ್ಕೋಸ್ಕರ ಅವ್ರ ಕೆಲಸ ಎಲ್ಲ ಮಾಡಿಸ್ಕೊಬಿಡೋಣ ಅಂತ. ಇನ್ನು ಸ್ಕೂಲೆಲ್ಲ ಕರೆಕ್ಟಾಗಿ ಸ್ಟಾರ್ಟ್ ಆದರೆ ನೋಡಿ, ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಬೆಲ್ಲ ಆನ್ ಮಾಡಿಬಿಟ್ಟ. ಎಷ್ಟು ತರಲೆ ಅಂದರೆ ಅವನು ಚಿಕ್ಕವನು, ಸಖತ್ ತರಲೆ. ಇದು ನೋಡಿಲ್ಲ ಸ್ಮೈಲ್ ನೋಡಿ. ತರಲೆ ಅಂದರೆ ಸಖತ್ತು ತರಲೆ ನನ್ನ ಮಗ ಇವನು. ಈಗ ಬಂದಿದ್ದಾನೆ, 3 ದಿನದಿಂದ, 1 ವಾರದಿಂದ ಬಂದಿರಲಿಲ್ಲ ಅಮ್ಮನ ಮನೆಯಿಂದ. ಇವಾಗ ಬಂದ ತಕ್ಷಣ ತರಲೆ ಮಾಡ್ತಾನೆ. ಈಗ ಕೆಲಸ ಇದ್ದಾವೆ ಮಾಡೋಣ ನೋಡಿ. ಅವನು ಸೊಪ್ಪು ತೊಳಿತಾ ಇದ್ರೆ ನಮ್ಮ ಕಂದಮ್ಮ ನಾನು ತೊಳಿತೀನಿ ಅಂತ ಇಳಿದ್ಬಿಟ್ಟು ಯಾವ ಥರ ಆಡ್ತಾ ಇದ್ದಾನೆ ನೋಡಿ. ಒಳಗಡೆ ಇಳಿದು ಹಾಂ ಮೇಲ್ ಬಂದರೂ ಬರ್ತಾ ಇಲ್ಲ. ಸಂಪೊಳಗಡೆ ಇಳಿದ್ಬಿಟ್ಟು ನಾನು ತೊಳಿತೀನಿ ಅಂತ. ಎಲ್ಲ ಪಾಪು ಚಿನ್ನಮ್ಮ ಹಾಗೆ ನೀಟಾಗಿ ಮಣ್ಣೆಲ್ಲ ಕ್ಲೀನಾಗಿ ಎಲ್ಲ ನೋಡಿ ಎಷ್ಟು ಗಲೀಜೈತೆ, ಹೆಂಗದೆ. ನೀರು ಚೆನ್ನಾಗಿರೋ ನೀರು ಇಸ್ಕೊಂಡು ತೊಳೆದೇ ಇಲ್ಲ. ತೊಡ್ಕೊ ಇವಾಗ ಹಂಗೆ ಎಲ್ಲಾನು ನೀಟಾಗಿ ತೊಡ್ಕೊ ನೀಟಾಗಿ ಎಲ್ಲಾನು. ಗಲೀಜ್ ನೋಡು ಎಷ್ಟದೆ, ಇವಾಗ ತಾನೇ ತೊಳೆದಿರೋದು. ಹಾಂ ಗಲೀಜ್ ನೋಡು ಎಷ್ಟೊಂದು ಗಲೀಜದೆ. ಕಲ್ಲಮ್ಮ ಇಲ್ಲಿ ನೋಡಿಲ್ಲಿ ಅವ ನೀರು ಕೊಡೋಣ ಸ್ವಲ್ಪ ಪಪ್ಪು ಕೊಡಿ ಕೊಡ.
ಅವನು ಎಷ್ಟು ಕರೆದ್ರು ಬರ್ತಾ ಇಲ್ಲ ನೋಡಿ. ಬಾ ಅಂದ್ರೆ ಹೇಳ್ತಾವನೆ, ಮೇಲ್ ಬಾ ಅಂತಂದ್ರೆ ಅಲ್ಲೇ ಇರ್ಬೇಕು, ನಾನು ಆಟ ಆಡ್ಬೇಕು ಅಂತ. ಆಲ್ಮೋಸ್ಟ್ ಇದೀಗ ಸೊಪ್ಪು ತೊಳೆದು ಮುಗಿಸ್ತಾ ಇದ್ದೀವಿ. ತೊಳೆದಾದ್ಮೇಲೆ ಅದು ಒಂದಿನ ನಾಳೆ ಎಲ್ಲ ನೀಟಾಗಿ ಒಣಗಬೇಕಂತೆ, ಆಮೇಲೆ ಪೇಂಟಿಂಗ್ ಮಾಡೋದಂತೆ. ಏಕೆಂದರೆ ಸ್ವಲ್ಪ ಲೀಕೇಜ್ ಆಗ್ತಾಯಿತ್ತು. ನೀರು ಬೆಳಗ್ಗೆ ತುಂಬಿದ್ರೆ ಸಂಜೆ ಹೊತ್ತಿಗೆ ಫುಲ್ ಎಲ್ಲ ಖಾಲಿ ಆಗೋಗ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೀರಿಗೆಲ್ಲ ಪ್ರಾಬ್ಲಮ್ ಅಲ್ವಾ, ಅದಕ್ಕೋಸ್ಕರ ಏನು ಲೀಕೇಜ್ ಆದರೆ ನೀರು ನಮಗೆ ಶಾರ್ಟೇಜ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಪೇಂಟಿಂಗ್ ಎಲ್ಲ ಮಾಡಿಸ್ಬಿಡೋಣ ಅಂತ ಹೇಳಿ ಎಲ್ಲನೂ ನೀಟಾಗಿ ತೊಳಸ್ತಾ ಇದ್ದೀನಿ. ಅದೊಂದು 2 ದಿನ ಒಣಗಿದ್ಮೇಲೆ ಆಮೇಲೆ ಪೇಂಟಿಂಗ್ ಮಾಡ್ತಾರಂತೆ. ರೊಟ್ಟಿಗೆ ಅಂತ ನವೀನು ಹಿಟ್ಟೆಲ್ಲ ರುಬ್ಬಿಸ್ಕೊಬಂದಿದ್ರು, ಅಕ್ಕಿ ಹಿಟ್ಟು. ಅಮ್ಮ ಬಂದಿದ್ರಲ್ಲ, ಎಲ್ಲ ಜರಡಿ ಆಡಿ ತುಂಬಿಕೊಡ್ತೀನಿ ಕೊಡು ತಾಯಿ ಅಂತ ಹೇಳಿದ್ರು. ಹಾಗಾಗಿ ಅಮ್ಮ ಜರಡಿ ಆಡಿ ಎಲ್ಲ ನೀಟಾಗಿ ತುಂಬಿಕೊಡ್ತಾ ಇದ್ದಾರೆ. ಮಗಳಿಗೆ ಕೆಲಸ ಜಾಸ್ತಿ ಆಯ್ತದೆ ಅಂತ, ಕೆಲಸ ಜಾಸ್ತಿ, ಮಗಳು ಕೆಲಸ ಜಾಸ್ತಿ ಮಾಡಿದ್ರೆ ಸುಸ್ತಾಯ್ತಾಳೆ ಅಂತ ಹೇಳಿ ಅಮ್ಮ ಎಲ್ಲ ನೀಟಾಗಿ ಜರಡಿ ಆಡಿ ಬಕೆಟ್ಗೆ ತುಂಬ್ತಾ ಇದ್ದಾರೆ. ಇವತ್ತೆಲ್ಲ ಬರೀ ಹೀಗೆ ಕೆಲಸಗಳೆಲ್ಲ ಇದೇ ಥರ ಕೆಲಸ ನನಗೆ. ಏನವ ನಡಿಯವ, ಸ್ನಾನ ಮಾಡಿಸಿ ಕೊಟ್ಟವನು. ನಮ್ಮ ಕಂದಮ್ಮ ಅಳ್ತಾ ಇದೆ, ಸ್ನಾನ ಮಾಡಿಸ್ಬೇಕತ್ತಿ. ನಡಿ ಬಂಗಾರಿ, ಸ್ನಾನ ಮಾಡಿಸಿ ಕೊಟ್ಟವನು, ನಡಿಯವ. ಆಯಿತು ನಡಿ ನಡಿ. ಬಾ ಬಾ, ಕೊಡೆ ಕೊಡೆ. ಬವ್ವ ನೋಡಿ, ಹೇರ್ ಕಟ್ ಮಾಡಿಸ್ಕೊ ಬನ್ನಿ ಅಂತ ಕಳಿಸಿದೆ. ಹೇರ್ ಕಟ್ ಮಾಡಿಸ್ಕೊ ಬಂದ್ಬಿಟ್ಟು ಇಬ್ರು ಯಾವ ಥರ ಅವು ಥರ ಆಡ್ತಾವ್ರೆ ನೋಡಿ. ಇಬ್ರು ಒಟ್ಟಿಗೆ ಹೋಯ್ತೀನಿ ಸ್ನಾನಕ್ಕೆ ಅಂತ. ಇವನಬ್ಬ ಇಲ್ಲಿ ನೋಡಿಲಿ ಬಾಗ್ಲು ಹಿಂದೆ ನಿಂತ್ಕೊಂಡು ಎಷ್ಟು ಗೋಳಿ ಇತ್ತವನೆ ಅಂದರೆ, ಇವ್ರ ಮಕ್ಳು ಕುಲ ಇಲ್ಲಿ. ಇವ್ರು ನೋಡಿ, ಇವ್ರೇನು ಮಕ್ಳು ಕುಲನ ಇವರು? ನೋಡಲ್ಲಿ ಎಲ್ಲ ಹೆಂಗೆ ಹೋಯ್ತು, ಬಾಗ್ಲು ಹೋಯ್ತು ನೋಡಲ್ಲಿ. ಬಿಡ ಬಿಡ, ಅವ್ನು ಫಸ್ಟ್ ಅವ್ನು ಸ್ನಾನ ಮಾಡ್ಲಿ ಬಿಡ. ಹೋಗ ನೀನು ಹೊರಗಡೆ ಹೋಗ. ಅವ್ ಥರಗಳು ನೋಡಿ ಯಾವ ಥರ ಬುದ್ಧಿ ಕಲ್ತವ್ರೆ ಅಂದ್ರೆ ನನ್ನ ಮಕ್ಳು ಬತ್ತ ಯಾಕೋ ಕಣೆ. ಹೋಗ ನೀನು ಹೊರಗಡೆ ಹೋಗ, ಚಚ್ಬಿಡ್ತೇ. ನಡಿಯ ನಡಿಯ, ನೀನು ಮಾಡಿ ನಡಿಯ, ಸ್ನಾನ ಮಾಡಿ ನಡಿಯ. ನೋಡಿ ತಗಿ ಪಾಪ. ಸರಿ ಸ್ನಾನ ಮಾಡ್ಕೋ, ಈಗ ಆಯ್ತು ಆಯ್ತು ಮಾಡ್ಕೋ. ಇಲ್ಲಿ ನೋಡಿ, ಇದ್ರ ಜೊತೆಗೆ ಇದು ಕುಣಿಯೋದು. ಏನ್ ಮಾಡ್ತಾರವ ಅಣ್ಣವ್ರು? ಹಾಗೆ ಅಮ್ಮನ್ನು ಪಾಪುನೂ ಸ್ನಾನ ಮಾಡಿ ಕಳಿಸ್ಬಿಟ್ಟೆ ಅವ್ರನ್ನ. ಯಾಕೆ ಅಂತ ಹೇಳಿದ್ರೆ ನನಗೆ ಕೆಲಸ ಆಗಲ್ಲ ಅವರಿದ್ರೆ, ನನಗೆ ಕೆಲಸನೇ ಮುಗಿಲಿಲ್ಲ ಯಾಕೋ ಕಣೆ. ಅಮ್ಮ ಅಕ್ಕಿ ಹಸಿಟ್ಟೆಲ್ಲ ಒಂದ್ರಾಡ್ಕೊಟ್ರಲ್ಲ, ಅದನ್ನೆಲ್ಲ ಡಬ್ಬಿಗೆಲ್ಲ ತುಂಬಿಟ್ಟು ಎಲ್ಲ ರೆಡಿ ಮಾಡಿ ನನ್ನ ಮಕ್ಕಳು ಕೂಡ ಹೇರ್ ಕಟ್ ಮಾಡಿಸ್ಕೊಬಂದರು. ಅವರೆಲ್ಲ ಸ್ನಾನ ಮಾಡಿದ್ರು. ಈಗ ಅಡುಗೆ ಮಾಡೋಣ ಅಂತ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ಬಂದು ಇಲ್ಲಿ ನೋಡಿಲಿ, ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಈಗ ಸಾಂಬಾರೆಲ್ಲ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ನಾನು ಮೊದಲು ಫ್ರೆಶ್ ಅಪ್ ಆಗಬೇಕು. ಅಪ್ಪ ನನ್ನ ಮುಸುಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಎಣ್ಣೆ ಹಾಕಿರೋದಕ್ಕೂ ಅದಕ್ಕೂ ಕೂಡ ನೋಡಿ ಹೇಗೆ ಕಾಣಿಸ್ತಾ ಇದೆ. ಹೀಗೆ ಕೆಲಸ ಇವತ್ತೆಲ್ಲ ಹೀಗೆ ಕೆಲಸನೇ ಆಗೋಯ್ತು. ಅಡುಗೆ ಮನೆ ಆಲ್ಮೋಸ್ಟ್ ಸ್ವಲ್ಪ ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿದ್ದೀನಿ. ಈಗ ಅಡುಗೆ ಒಂದು ಮಾಡಿಬಿಟ್ಟು ನನ್ನ ಮಗ 2:30ಗೆ ಟ್ಯೂಷನ್ಗೆ ಹೋಗ್ತಾನೆ. ಅವ್ನಿಗೆ ಹೋಗೋಷ್ಟೊಳಗೆ ಅಡುಗೆ ಮಾಡಬೇಕು. ಟೈಮ್ ಬಂದು 1:30 ಆಗೇ ಹೋಗಿದೆ. ಅಮ್ಮನ್ನು ಪಾಪನ್ನು ಮಸ್ಟು ಕಲಿಸ್ಬಿಟ್ಟೆ, ನೀವಿದ್ರೆ ನನಗೆ ಕೆಲಸ ಏನೂ ಆಗಲ್ಲ, ಪ್ಲೀಸ್ ಹೋಗಿ ಅಂತ. ಸರಿ ಅಂತ ಹೇಳಿ ಅವರು ಹೋದರು. ಹಾಗಾಗಿ ನಾನು ಈಗ ಸಾಂಬಾರೆಲ್ಲ ಮಾಡಿಬಿಡೋಣ ಅಂತ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಮಾಡಿ ಅನ್ನ ಮಾಡಿ ಅವ್ನಿಗೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ಅವನ್ನ ಟ್ಯೂಷನ್ಗೆಲ್ಲ ಕಳಿಸ್ಬಿಟ್ರೆ ಇನ್ನು ನಾನು ಕೆಲಸ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಓಕೆ, ಕೆಲಸ ಎಲ್ಲ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಅಡುಗೆ ಎಲ್ಲ ಮಾಡಿದೆ. ರೈಸ್ ನೋಡಿ, ಇಷ್ಟು ಊಟ ಮಾಡಿ ಇಷ್ಟು ರೈಸ್ ಆಗಿದೆ. ಮೊಳಕೆ ಕಾಳು ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ಮೊಳಕೆ ಕಾಳು ಸಾಂಬಾರು ಮಾಡಿದೆ. ಇನ್ನು ನಾನು ಚಿಕ್ಕ ಮಗನ್ನ ಕಳಿಸ್ಬಿಟ್ಟೆ, ಹೋಗಪ್ಪ ನೀನು ಬೇಡ ಅಂತ. ಏಕೆಂದರೆ ಅವ್ನು ಸಖತ್ತು ತರಲೆ ಅಂದರೆ ತರಲೆ, ವಿಪರೀತ ತರಲೆ. ಅದಕ್ಕೋಸ್ಕರ ಅವನ್ನ ನಾನು ಕಳಿಸ್ಬಿಟ್ಟೆ. ಇರಿ, ಅವನನ್ನು ಟ್ಯೂಷನ್ಗೆ ಕಳಿಸಿ ಗುಡಿಸಿ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಮುಗೀತು. ಈಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮುಖ ನೋಡಿ ಹೆಂಗಾಗೈತೆ, ಎಣ್ಣೆ ಹಾಕಿರೋದಕ್ಕೂ ಅದಕ್ಕೂ ಕೂಡ ಸಾಕಾಗೋಯ್ತು. ನಾನೆಲ್ಲ ಕೆಲಸ ಮುಗಿಸೋಷ್ಟೊಳಗೆ 4 ಗಂಟೆ ಆಗೇ ಹೋಯ್ತು. ಬೆಳಗ್ಗೆ ಎದ್ದೋಳು ಇಷ್ಟೋ ತನಕ ಕೆಲಸ ಆಗೇ ಹೋಯ್ತು. ಏನು ಮಾಡೋದು,
ಮನೆ ಕೆಲಸನೇ ಅಲ್ವಾ. ಹಾಗಾಗಿ ಇವಾಗ ಎಲ್ಲ ಕೆಲಸ ಮುಗಿದಿದೆ ಫೈನಲಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದರೆ ಟೈಮು ಇಲ್ಲ, ಏಕೆಂದರೆ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆನೂ ಕೂಡ ಇದೆ. ಹಾಗಾಗಿ ಸ್ವಲ್ಪ ಕೈಯಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ತಣ್ಣ ಗಾಳಿ ಬೀಸ್ತಾ ಇದೆ, ಮಳೆ ಬರುವಂಗಿದೆ. ಅದಕ್ಕೋಸ್ಕರ ಹೋಗಿ ಮೇಲೆ ಸ್ವಲ್ಪ ಬಟ್ಟೆ ಇದೆಯಲ್ವಾ, ಬಟ್ಟೆ ಎಲ್ಲ ಎತ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೈಯಲ್ಲಿ ನೋಡಿ ಇಷ್ಟು ಬಟ್ಟೆ ಇತ್ತು ಕೈಯಲ್ಲಿ, ಒಂದು ಬಕೆಟ್ ಬಟ್ಟೆ ಕೈಯಲ್ಲಿ ವಾಶ್ ಮಾಡಿದ್ದೀನಿ. ನಮಗೆ ಹಿಂದೆ ಜಾಗ ಐತೆ ನೋಡಿ, ಇಲ್ಲಿ ಹಿಂದೆ ಜಾಗ ಐತೆ, ಅದಕ್ಕೆ ಇಲ್ಲೇ ಇದನ್ನು ಒಣಗಾಕೋಣ ಅಂತ ಹೇಳಿ ಇಷ್ಟೋ ತನಕ ಆಯಿತು ಕೆಲಸ ಎಲ್ಲ ಮುಗಿಯೋಷ್ಟರೊಳಗೆ. ಏಕೆಂತ ಹೇಳಿದ್ರೆ ಸ್ವಲ್ಪ ಕೈಯಲ್ಲೆಲ್ಲ ವಾಶ್ ಮಾಡೋ ಬಟ್ಟೆ ಎಲ್ಲ ಇತ್ತಲ್ಲ, ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡ್ತಾ ಕೂತ್ಕೊಬಿಟ್ಟೆ. ಅದಕ್ಕೋಸ್ಕರ ಮೇಲೆ ಹೋಗ್ತಾಯಿದ್ದೀನಲ್ಲ, ಅದಕ್ಕೆ ಹಿಂದೆ ಬಾಗಿಲು ಹಾಕ್ತಾಯಿದ್ದೀನಿ. ಕತ್ಲೆ ಆಯಿತು, ಏನೋ ಅಂದ್ಕೋಬೇಡಿ, ಕತ್ಲೆ ಆಗೋಯ್ತಲ್ಲಪ್ಪ ಅಂತ ಬಂದು ಈಗ ಬಟ್ಟೆ ಎತ್ಕೊಂಡ್ಬಂದ್ಬಿಡೋಣ ಫಸ್ಟು ಅಂತ ಹೋಗ್ತಾಯಿದ್ದೀನಿ. ಯಾಕೋ ವಾಯ್ಸು ಕಚ್ಚಿ ಅಂತ ಆಗ್ತಾಯಿದೆ, ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ಫಸ್ಟು ಹೋಗಿ ಮೇಲೆ ಹೋಗಿ ಬಟ್ಟೆ ಎತ್ಕೊಂಡು ಬಂದ್ಬಿಡೋಣ. ಆ ಗಾಳಿ ತಣ್ಣಗೆ ಬೀಸ್ತಾ ಇದೆ, ಮಳೆ ಬರೋ ಥರನೂ ಆಗ್ತಾಯಿದೆ. ನೋಡಬೇಕು ಮಳೆ ಬರುತ್ತಾ ಹೆಂಗೆ ಅಂತ ಗೊತ್ತಿಲ್ಲ. ಗಾಳಿ ಅಂತೂ ತಣ್ಣಗೆ ಬೀಸ್ತಾ ಇದೆ. ಹಂಗ ಮೇಲೆ ಹೋಗ್ತಾಯಿದ್ದೀನಿ ಬಟ್ಟೆ ಎಲ್ಲ ಎತ್ಕೊಂಡು ಬರೋಣ ಅಂತ. ಎತ್ತಿಟ್ಟಿದ್ದಾಳೆ ಅನಿಸುತ್ತೆ, ನೋಡೋಣ ಬಟ್ಟೆಗಳ. ಎತ್ತಿಟ್ಟವಳೆ ಇಲ್ಲಿ ಬಟ್ಟೆ, ನಾನು ಅರ್ಗಿದ್ದೀನಿ. ಇಟ್ಟಿದ್ದಾಳೆ ಬಟ್ಟೆಗಳನ್ನ. ಇವಾಗ ತಗೊಂಡು ಹೋಗೋಣ. ಇಷ್ಟೊಂದು ಬಟ್ಟೆ ಇದ್ದೋ ಇವತ್ತು. ಅಯ್ಯಪ್ಪ, ಸಾಕಾಯಿತು ಬೆಳಗ್ಗೆಯಿಂದ ಕೆಲಸ ಅಂತ ಹೇಳಿ ಸಾಕಾಗೋಯ್ತು. ಎಷ್ಟು ಕೆಲಸ. ಓ, ಮಳೆ ಹನಿತಾ ಇದೆ, ಒಂದೊಂದು ಹನಿ ಜೋರಾಗಿ ಬರುತ್ತೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಳೆ ಅಂತೂ ಹನಿತಾ ಇದೆ. ಬಟ್ಟೆ ತಂದು ಇಲ್ಲಿ ಹಾಕ್ತೀನಿ. ಉಫ್, ಮೇಲೆ ಚಾಪೆ ತಗೊಳ್ಳೋಣ. ಚಾಪೆ ಇದೆ, ಚಾಪೆ ಬೇರೆ ನನಗೆ ಇಟ್ಕಲ್ಲ. ಸ್ವಲ್ಪ ಚಾಪೆ ಹೀಗೆ ಆದರೆ ಹೆಂಗಪ್ಪ ಮಾಡೋದು. ಟೈಮ್ ಬಂದು 5 ಗಂಟೆ ಆಗಿದೆ. ಫಸ್ಟು ದೀಪ ಹಚ್ಬಿಡೋಣ, ಬೆಳಗ್ಗೆಯಿಂದ ದೀಪ ಹಚ್ಚಿಲ್ವಲ್ಲ, ಹಾಗಾಗಿ ದೀಪ ಹಚ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಮಡಚಿಡ್ತೀನಿ. ಓಕೆ, ಸುಸ್ತಾಯ್ತೈತೆ. ಕೆಲಸ ಅಂತ ಕೆಲಸನೇ ಆಗೋಯ್ತು ಇವತ್ತೆಲ್ಲ. ಸ್ನಾನ ಮಾಡ್ಕೊಂಡು ಬೇಗ ಸ್ನಾನ ಮುಗಿಸಿ ಬಂದಿದ್ದೀನಿ. ದೇವ್ರ ಮನೆಗೆ ಹೂವು ಏನು ಮುಡ್ಸೋಕೆ ಹೋಗಲ್ಲ, ನಾಳೆ ಹೇಗಿದ್ರು ನಮಗೆ ವಾರ ಅಲ್ವಾ, ಹಾಗಾಗಿ ನಾಳೆನೇ ಎಲ್ಲ ಮುಡ್ಸ್ಕೊಳ್ಳೋಣ ಅಂತ ಹೇಳಿ ಈಗ ಬರೀ ಹಾಗೆ ದೀಪ ಹಚ್ತೀನಿ. ಈಗ ಸ್ವಲ್ಪ ಹಿಂದೆ ಬಟ್ಟೆ ಇದ್ದಾವಲ್ಲ, ಅದೆಲ್ಲ ಒಣಗಾಕ್ಬಿಟ್ಟು ಬಂದುಬಿಡ್ತೀನಿ. ಮಳೆ ಬರೋ ಥರ ಇದೆಯಲ್ಲ, ಸೆಕೆ ಇದೆ, ತುಂಬ ಸೆಕೆ. ಕಾವಂತೂ ಇದೆ, ಮಳೆ ಬಂದ್ರಂತೂ ಸಖತ್ತಾಗಿ ಜೋರು ಮಳೆ ಬರುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಹೀಗೆ ಬೆಳಗ್ಗೆಯಿಂದ ಮನೇಲೇ ಕೆಲಸ ಮಾಡಿ ಮನೇಲೇ ಇದ್ನಲ್ವ, ಹಾಗೆ ವಾಕ್ ಆಗುತ್ತೆ ಅಂತ ಹೇಳಿ ವಾಕ್ ಹೋಗಿ ಬರೋಣ ಅಂತ ಹೇಳಿ ಹಾಗೆ ಅಮ್ಮನ ಮನೆ ಕಡೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ನನ್ನ ಮಗನೂ ಕೂಡ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಬಟ್ಟೆ ಎಲ್ಲ ಮಡಿಸಿಲ್ಲ, ಹಾಗೇ ಇದೆ, ಹಾಗೇ ಇರಲಿ, ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ನನಗೂ ಕೂಡ ಕೆಲಸ ಮಾಡಿ ಬೇಜಾರಾಗೋಗಿತ್ತು. ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಹೊರಗಡೆ ಹೋಗಿ ಬಂದರೆ ಅಂತ ಹೇಳಿ ಅವನು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದ, ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನೋ ಆಲ್ಮೋಸ್ಟ್ ಅಮ್ಮನ ಮನೆ ಹತ್ರ ಬಂದ್ವಿ. ನೋಡೋಣ ಅಮ್ಮ ಎಲ್ಲ ಏನು ಮಾಡ್ತಾಯಿದ್ದಾರೆ, ಪಾಪು ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಹಾಗೆ ನೋಡಿಕೊಂಡು ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ.
ಅಮ್ಮನ ಮನೆಗೆ ಬಂದೆ, ಆದ್ರೆ ನಮ್ಮ ಬಂಗಾರಿ ಇಲ್ಲ, ಅವ್ರ ಅಪ್ಪನ ಜೊತೆ ಎಲ್ಲ ಹೋಗೈತೆ. ನನ್ನ ಕರ್ಗಿ ಮಗಳು ಬಂದಿದ್ದಾಳೆ ನೋಡಿ ಕಾಲೇಜಿಂದ. ಹಿಂಗೆ ಕಾಲೇಜ್ಗೆ ಹೋಗಿಲ್ವಂತೆ. ಯಾಕೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಅವ್ರ ಅಜ್ಜಿ ಎಲ್ಲ ಹೋಗ್ತಾವ್ರೆ, ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಅವಳು ಬಂದಿದ್ದಾಳೆ ಜೊತೆಲಿ ಹೋಗಕ್ಕೆ. ಅದಕ್ಕೆ ಬಂದಿದ್ದಾಳೆ. ಬಂದು ಚುರ್ಮುರಿ ಮಾಡ್ತಾ ಇದ್ದಾಳೆ. ನಾವು ಬಂದಿದ್ಕು ಸರಿ ಹೋಯ್ತು. ಚುರ್ಮುರಿ ಮಾಡ್ತಾ ಇದ್ದಾಳೆ. ಚುರ್ಮುರಿ ತಿನ್ನೋಣ ನಾವು ಕೂಡ. ಹಾಕ್ಬಿಡು ಪೂರ್ತಿಯ ಕಾರನೇ ಅದಕ್ಕೆ ಐದಿ ಆಗ್ತಾ ಇದೆ ಹೆಂಗೆ. ಚುರ್ಮುರಿ ಮಾಡ್ತಾ ಇದ್ದಾರೆ ಖಾರವಾಗಿ. ನೆನ್ನೆನೂ ಕೂಡ ನಾವು ಚುರ್ಮುರಿ ತಿಂದಿದ್ದು. ಈಗಲೂ ಕೂಡ ಚುರ್ಮುರಿ ಮಾಡ್ತಾ ಇದ್ದಾರೆ. ತಿನ್ನೋಣ ಈಗ. ಆರಾಮಾಗಿ ಕುತ್ಕೊಂಡು ಸ್ವಲ್ಪ ತಿಂದ್ಬಿಟ್ಟು ನಮ್ಮ ಮನೆಗೆ ನಾವು ಹೋಗ್ತೀವಿ. ಮನೇಲೂ ಕೂಡ ಕೆಲಸ ಬಿದ್ದಿದೆ, ಬಟ್ಟೆ ಎಲ್ಲ ಹಾಗೆ ಬಿಟ್ಬಿಟ್ಟು ಬಂದಿದ್ದೀನಿ, ಮಡ್ಚಿಲ್ಲ. ಚುರ್ಮುರಿ ತಿಂತ ಕೂತಿದ್ದೀವಿ ಎಲ್ಲ. ಬೆಳಿಗ್ಗೆ ಕೆಲಸ ಮಾಡಿ ಸುಸ್ತಾಗಿರೋದಕ್ಕೂ ಬಂದ ತಕ್ಷಣ ನನ್ನ ಮಗಳು ಚುರ್ಮುರಿ ಮಾಡಿಕೊಟ್ಲು. ತಿಂತಾ ಇದ್ದೀವಿ ನೋಡಿ. ಎಲ್ಲ ತಿಂತಾ ಕೂತಿದ್ದಾರೆ ಆರಾಮಾಗಿ. ನನ್ನ ಮಗಳು ಬಂದು ನೋಡಿ, ಅಮ್ಮನ ತಗೊಂಡು ಬಂದರು. ವಾತಾವರಣ ಚೆನ್ನಾಗಿದೆ, ಗಾಳಿ ತಣ್ಣಗೆ ಬೀಸ್ತಾ ಇದೆ, ಮೋಡ ಐತೆ. ವಾತಾವರಣ ಚೆನ್ನಾಗಿದೆ ಅಲ್ವಾ? ಜೊತೆಗೆ ಚುರ್ಮುರಿನೂ ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಕಾಣಿಸ್ತಾ ಇದೆ ಚುರ್ಮುರಿ. ಚೆನ್ನಾಗಿದೆ ಚುರ್ಮುರಿ ನೋಡಿ. ನನ್ನ ಮಗಳು ಕೂಡ ನನ್ನ ಮಗನೂ ಕೂಡ ಇಬ್ರು ಕೂಡ ತಗೊಂಡ್ ಬಂದ್ರು. ಈ ಸೀರೆ ಬೇರೆ ನಿನ್ ಮಗಂದು ಎತ್ತ ಹಾಕುವ ಕಡಿಕೆ. ನಾನು ವಿಡಿಯೋ ಮಾಡೋದು ನನ್ನ ಮಗಳು ಕಾಣ್ತಾನೆ ಇಲ್ಲ ಎಲ್ಲವ. ಚುರ್ಮುರಿ ತಿಂತಾ ಇದ್ದಾಳೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಹಾ, ಚುರ್ಮುರಿ ತಿಂತೀವಿ ಇವಾಗ. ಸಾಕು ಖಾರ, ಜಾಸ್ತಿ ಖಾರ ಆದ್ರೆ ತಿನ್ನಕಾಯ್ತು. ಚುರ್ಮುರಿ ತಿನ್ಬಿಟ್ಟು ವಿಡಿಯೋ ಮಾಡ್ತೀವಿ. ನನ್ನ ಮಗ ತರ್ಲೆ ಮಗ ನೋಡಿ, ಬರೀ ತರ್ಲೆ ಮಾಡೋದು. ರಾಮ ಅಲ್ಲಿ ನೋಡಲಿ, ಇದೇ ಕೆಲಸ. ಪಿಜ್ಜಾ ನನ್ನ ತಮ್ಮ ಹೋಗಿ ಹೊರಗಡೆಯಿಂದ ಬಂದ, ಪಿಜ್ಜಾ ತಕ್ಕೊಬಿಟ್ಟು ಹೋಗಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಪಿಜ್ಜಾ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲ ಒಂದೊಂದ್ ತರ ಟೇಸ್ಟ್ ತಂದಿದ್ದಾನ, ಬೇರೆ ಬೇರೆ ಫ್ಲೇವರು. ಪಿಜ್ಜಾ ತಂದು ಕೊಟ್ಟಿದ್ದಾನೆ ನನ್ನ ತಮ್ಮ. ಎಲ್ಲ ಇದಾರಲ್ಲ ತಿನ್ಲಿ ಅಂತ ನೋಡಿ. ಚೀಸ್ ಇದು ಇದ್ಯಾ ಫ್ಲೇವರೇ? ಪನ್ನೀರು, ಮಶ್ರೂಮ್. ನನಗೆ ಮಶ್ರೂಮ್ದು ಚೀಸ್ ಬೇಡ ನನಗೆ, ಮಶ್ರೂಮ್ ನಮಗೆ. ಪನ್ನೀರು ಚೆನ್ನಾಗಿರ್ತದೆ. ಹಾ ನೋಡಿ, ಪಿಜ್ಜಾ ತಿನ್ನಕ್ಕೆ ಅಂದ್ರೆ ಹೆಂಗೆ ನನ್ನ ಮಕ್ಕಳು ಎಲ್ಲ ಸ್ನ್ಯಾಪ್ ಹಾಕ್ತೀನಿ ಅಂತ. ಸುಮ್ನೆ ಇರಿದ್ದಿ ನೀನ್ ಹಿಂಗೆ ಮಕ್ಳಿಗಿಂತ ಒಂದ್ ಹೆಸರು ಮಾಡ್ತಾ ಇದ್ದಿ. ಸುಮ್ನೆ ಇರ ಆಯ್ತು. ಅವೇನೋ ಮಾಡ್ಕೊಂಡವಂತೆ ಎಲ್ಲ ಸ್ನ್ಯಾಪ್ ಏನೋ ಯಾಕತ್ತ. ಹಾ ಇರೋ ಕರೆಕ್ಟ್ ಆಗು. ರಾತ್ರಿ ಊಟನೇ ಬೇಡ. ನಾನು ಹೊರಗಡೆ ಹೋಗೋಣ ಅಂತಲೇ ಬಂದೆ, ಏನಾದ್ರೂ ಹೋಗಿ ತಿನ್ಕೊ ಬರೋಣ ಅಂತ. ಆದ್ರೆ ಎಲ್ಲ ಮನೆಗೆ ಬಂದ್ಬಿಡ್ತು. ಕಾಸು ಬೇಕಂತೆ ನಮ್ಮ ಅಮ್ಮಂಗೆ. ಅದೇ ಕಾಸು ಕೊಡು ನನಗೆ ನಳಿಕೆ ಅಂತ. ಅಮ್ಮ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಇಲ್ಲಿ ನನ್ ಬಂಗಾರಿ ಬಂತು. ಎಲ್ಲ ಹೋಗಿದೆ ನೀನ್ ಅಪ್ಪನ ಜೊತೆಲಿ? ಎಲ್ಲೋಗಿದ್ದೆ ನೀನ್ ಅಪ್ಪನ ಜೊತೆಲಿ? ಈಗ ಪಿಜ್ಜಾ ಕೂಡ ತಿಂತೀವಿ. ಓಕೆ, ಸಕ್ಕತ್ತಾಗಿದೆ ಪಿಜ್ಜಾ. ನೋಡಿ ನಮ್ಮ ಕಂದಮ್ಮ ಬೇಕಂತೆ ಪಾಪ ಅದಕ್ಕೂ. ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಆಗೋರೆ. ನಮ್ಮಮ್ಮ ನೋಡಿ ಮೊಮ್ಮಗಳಿಗೆ ಕೊಟ್ಟಾರೋ ಇಲ್ಲೋ ಅಂತ ಕೈಯಲ್ಲಿ ಹಿಡ್ಕೊಂಡು ಹೆಂಗ್ ಕೂತವ್ರ.
ರಾಮ ಪೀಸ್ ಪೀಸ್ ಸೂಪರ್ ಆಗಿದೆ. ಎತ್ಕೊಳ್ಳಿ. ಅಪ್ಪು ಕಾಲ ದಪ್ಪದು. ನನ್ನ ಮಕ್ಕಳು ದಪ್ಪದು ಅಂತ ಎತ್ಕೋತಾರೆ ಅಂತ ತೋರಿಸಿ. ಅಮ್ಮನ ಮನೆಯಿಂದ ವಾಪಸ್ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಅಮ್ಮವರು ಕೂಡ ಏನೋ ಅಂಗಡಿಗೆ ಹೋಗ್ಬೇಕಂತೆ, ಹಾಗಾಗಿ ಅವರು ಜೊತೆಲಿ ಬರ್ತಾಯಿದ್ರು. ನೋಡಿ ಇಲ್ಲಿ ಈ ಕಂದಮ್ಮನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಜೊತೆ ಕಳಿಸ್ತೀನಿ ವಾಪಸ್ಸು. ಅವ್ರೇನೋ ಅಂಗಡಿಗೆ ಹೋಗ್ಬೇಕಂತೆ, ಅದಕ್ಕೋಸ್ಕರ ಅವರು ಬರ್ತೀನಿ ಅಂದ್ರ ಜೊತೆಲಿ. ಹಾಗಾಗಿ ಸೌಂಡ್ ಮಾಡ್ತಾನೆ. ಮನೆಗೆ ಹೋಗ್ತೀವಿ. ಏನೋ ಸ್ವಲ್ಪ ರಿಲೀಫ್ ಸಿಕ್ತಂಗಾಯಿತು. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿತ್ತು. ಕೆಲಸ ಮಾಡಿದಾಗ ಏನಾದ್ರು ತಿನ್ನಬೇಕು ಅನಿಸುತ್ತೆ. ಏನಂತೆ ಬಾ ಖುಷಿ. ಹಾಂ, ಅದಕ್ಕೆ ಮಿಟ್ಟಿ ನೋಡ್ತಿದ್ದೇನೋ. ಅವಳು ಕರ್ಕೋದ್ರೆ ಯಾಕೆ ಮಾತ್ರ ನಿಂಗೆ ಹಿಂಸೆ ಆಗೋದು. ಅವಳು ಸುಮ್ಮನೆ ಹಸ್ಸು ಅಂತಾಳೆ. ಈಗ ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಂ, ಅಮ್ಮನ ಮನೆಯಿಂದ ಬಂದೆ. ಇನ್ನೇನು ಸಾಂಬಾರು ಇದೆಯಲ್ವಾ, ಹಾಗಾಗಿ ಸ್ವಲ್ಪ ಅನ್ನ ಮಾಡೋಣ, ಅನ್ನ ಮುದ್ದೆ ಎರಡನ್ನೂ ಮಾಡಿಬಿಡೋಣ ಅಂತ ಹೇಳಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ಟೈಮ್ ಬಂದು 7 ಗಂಟೆ ಆಗಿದೆ. ಸಾಂಬಾರೆಲ್ಲ ಇದೆ, ಸ್ವಲ್ಪ ಅನ್ನನೂ ಇದೆ. ಅದಕ್ಕೋಸ್ಕರ ಸ್ವಲ್ಪ ಅನ್ನ ಮುದ್ದೆ ಎರಡು ಮಾಡ್ಕೊಬಿಡೋಣ ಸಾಕು ಅಂತ ಹೇಳಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ನೋಡಿದ್ರಲ್ಲ ಬೆಳಗ್ಗೆಯಿಂದ ಹೇಗಿತ್ತು. ಇದಾಗಿತ್ತು ನನ್ನ ಇವತ್ತಿನ ದಿನಾಚರಿನ ದಿನ. ಈ ಥರ ಮುಗೀತು ನನ್ನ ಇವತ್ತಿನ ದಿನಚರಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಂದಷ್ಟು ಚಂದ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್. ಲವ್ ಯು ಆಲ್.